ನನ್ನ ಹೆಸರು ಶ್ರೀಧರ್ ಅಂತ, ವಿಷ್ಣುವರ್ಧನ್ ಅವರ ದತ್ತುಪುತ್ರ. ತಾವು ಎಲ್ಲರೂ ಸಹ ಚಿತ್ರಲೋಕ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅವ್ರು ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ. ಡ್ರಿಂಕ್ಸ್ ಭಾಳ ಕಡಿಮೆ ಮನೆಯಲ್ಲಿ ಭಾಳ ಕಡಿಮೆ, ತುಂಬಾ ಕಡಿಮೆ ಮನೆಯಲ್ಲಿ. ಇವರು ಏನು ಮಾಡ್ತಾರೆ, ಅಂಬರೀಷ್ ಸರ್ ಬರೋಲ್ಲ. ಅಂಬರೀಷ್ ಸರ್ ಅವ್ರಿಗೆ ಒಂದು ಬಾರ್ ಕೌಂಟ್ರ್ ಸಪ್ರೇಟಾಗಿ ಮಾಡೋದಕ್ಕೆ ಹೇಳ್ತಿರೋದು. ಮನೆಯವರು ಅವರಿಗೋಸ್ಕರನೇ ಒಂದು ಬಾರ್ ಕೌಂಟ್ರು ರೆಡಿ ಮಾಡ್ಬಿಡ್ತಾರೆ. ಅಂಬರೀಷ್ ಸರ್ ಬರ್ತಾರೆ ಅಂತ ಅವ್ರು ಬಂದಾಗ ಸ್ವಲ್ಪ ಇದು ಮಾಡೋರು ಅಷ್ಟೇ. ಇವ್ರು ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ. ಅಲ್ಲ, ಬಾರ್ ಕೌಂಟ್ರ್ ಕಟ್ಟಿದ್ದೆ ಅಂಬರೀಷ್ ಅಲ್ವಾ? ಹೌದು, ಅವ್ರಿಗೋಸ್ಕರನೇ ಮಾಡಿದ್ದದು. ಅವ್ರಿಗೋಸ್ಕರ ಮಾಡಿಬಿಟ್ಟು ಅವ್ರು ಬಂದಾಗಲ್ಲ ಅಲ್ಲೇ ಅವರು ಸ್ಟ್ರೈಟಾಗಿ ಕೂತ್ಕೊಂಡು ಅವರು ಮಾಡೋರು. ಯಾವ್ಯಾವ ಡ್ರಿಂಕ್ಸ್ ಇತ್ತು ಮನೆಯಲ್ಲಿ? ಎಲ್ಲ ಫಾರಿನ್ ಡ್ರಿಂಕ್ಸ್ ಎಲ್ಲ ಇತ್ತು. ಇಟ್ಟಿದ್ದು ಅಂಬರೀಷ್ ಸರ್ಗೋಸ್ಕರ. ಈ ಚೆನ್ನೈಯಿಂದ ಬೆಂಗಳೂರು ಬರ್ತೀರಿ, ನಂತರ ಏನಾಗುತ್ತೆ? ಚೆನ್ನೈಯಿಂದ ಬೆಂಗಳೂರು ಬರ್ತೀವಿ. ಬೆಂಗಳೂರಿನಲ್ಲಿ ಇವಾಗಿದ್ದೆಲ್ಲ ಅದೇ ಮನೆಯಲ್ಲೇ ಇರ್ತೀವಿ. ಆವಾಗ ಅವ್ರ ಅಣ್ಣ ಅವರು ಎಲ್ಲ ಒಟ್ಟಿಗೆ ಇದ್ದಿದ್ದು. ಅವಾಗಲೇ ಎಲ್ಲ ಒಟ್ಟಿಗೆ ಇದ್ಕೊಂಡು ರವಿಯವರು ಎಲ್ಲ ಒಟ್ಟಿಗೆ ಇದ್ದಿದ್ದು. ಚೆನ್ನೈ ಬಂದು ಮತ್ತೆ ಎಲ್ಲ ಒಟ್ಟಿಗೆ ಇರ್ತೀವಿ ಇಲ್ಲೇ. ಬೆಂಗಳೂರು ಬಂದರೂ ಇಲ್ಲೂ ಕಲ್ಲು ಹೊಡೆದ್ರು ಮಾಡಿದ್ರು, ಮನೆ ಮುಂದೆ ಒಂದು ಕಲ್ಲು ಹೊಡೆಯೋರು, ಗಲಾಟೆಗಳು ಮಾಡೋರು. ಆಮೇಲೆ ರಾಮಕೃಷ್ಣ ಅವರು ಹೇಳ್ತಾರೆ, ಏನು ಯೋಚನೆ ಮಾಡಿಬಿಡಿ ವಿಷ್ಣುವರೇ, ನೀವು ನಾನಿದ್ದೀನಿ ಅಂತ ಹೇಳ್ತಾರೆ. ಅವರು ಫುಲ್ಲಾಗಿ ಆ್ಯಕ್ಷನ್ ತೊಗೊಂಡು ಎಲ್ಲದು ಮಾಡಿದ್ರು. ಆವತ್ತಿಂದ ಸ್ಟಾಪ್ ಆಯ್ತು. ಅವತ್ತಿಂದ ಕಲ್ಲು ಹೊಡೆದು ಎಲ್ಲ ಏನೂ ಇರಲಿಲ್ಲ. ರಾಮಕೃಷ್ಣ ಕಡೆ ಇರಲಿದ್ದು ಮಾಡಿದ್ರು. ಅವತ್ತು ಫುಲ್ ಸಪೋರ್ಟ್ ಕೊಟ್ಟರು ಅವರು. ಅವತ್ತಿಂದ ಅದು ಕಲ್ಲು ಹೊಡೆಯೋದು ಯಾವುದೂ ಇಲ್ಲ, ಅದು ಸ್ಟಾಪ್ ಆಗಿದೆ. ಬೆಂಗಳೂರು ಬಂದಮೇಲೆ ವಿಷ್ಣುವರ್ಧನ್ ಮನೆಗೆ ಯಾರ್ಯಾರು ಬರೋರು? ದ್ವಾರಕೀಶ್ವರ್ ಅವರು ಬರೋರು, ಭಾರ್ಗವ್ ಅವರು ಬರೋರು, ರಾಜೇಂದ್ರ ಸಿಂಗ್ ಬಾಬು ಬರೋರು, ಆಮೇಲೆ ಫಿಲಮ್ ಆ್ಯಕ್ಟರ್ಸ್ಗಳು ಎಲ್ಲರೂ ಬರೋರು. ಇವರು ಯಾರು ದೊಡ್ಡಣ್ಣವ್ರು ಬರೋರು, ರಾಕ್ಲಿನವ್ರು ಬರೋರು, ತುಂಬ ಎಲ್ಲ ಆ್ಯಕ್ಟರ್ಸು ಬರೋರು. ಎಲ್ಲ ಆ್ಯಕ್ಟರ್ಸು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ಎಲ್ಲ ಬರೋರು. ಟಿ ರಾಜೇಂದ್ರ ಬಾಬು ಅವರು ಬರೋರು. ತುಂಬ ಜನ ಬರ್ತಾಯಿದ್ರು. ಎಲ್ಲರೂ ಮನೆಗೆ ಬರ್ತಾಯಿದ್ರು. ಸುಹಾಸಿನಿ ಅವ್ರು ಬಂದಿದ್ದಾರೆ. ಆಮೇಲೆ ಕಮಲಹಾಸನ್ ಅವ್ರು ಅಂತ ಬರ್ತಾಯಿದ್ರು. ಸುಮಾರು ಸರಿ ಕಮಲಹಾಸನ್ ಅವ್ರು ಬಂದಿದ್ದಾರೆ ಮನೆಗೆ. ರಜನಿಕಾಂತ್ ಅವ್ರು ಬಂದಿದ್ದಾರೆ. ಎಲ್ಲ ಫಿಲಮ್ ಆ್ಯಕ್ಟರ್ಸ್ಗಳು ಬಂದು ಹೋದ್ರು. ರಾಜಕೀಯ ವ್ಯಕ್ತಿಗಳು ಹೋದು. ಗುಂಡೂರಾವ್ ಜಾಸ್ತಿ ಬರ್ತಾಯಿದ್ರು. ಅನಂತಕುಮಾರ್ ಅವರು ಬರ್ತಾಯಿದ್ರು. ಅನಂತಕುಮಾರ್ ತುಂಬ ಸರಿ ಬರ್ತಾರೆ ಅನಂತಕುಮಾರ್ ಅವರು. ಆಮೇಲೆ ಜಯನಗರದ MLA ವಿಜಯಕುಮಾರ್ ಅವರು ಅಷ್ಟೇ, ಅವರು ಅಷ್ಟು ಭಾಳ ಕ್ಲೋಸ್ ಆಗಿದ್ದರು. ಅವರು ಅನಂತನಾಗ್ ಅವರು ಬರೋರು. ಎಲ್ಲ ತುಂಬ ಹೊತ್ತು ಬಂದು ಕೂತ್ಕೊಂಡು ಮಾತಾಡಿಕೊಂಡು, ರಮೇಶ್ ಭಟ್ ಅವರು, ಸುಂದರ್ರಾಜ್ ಅವರು ಎಲ್ಲರೂ ಬರೋರು. ತಾರಾ ಮೇಡಮು, ಸುಮಲತಾ ಮೇಡಮು, ಪ್ರತಿಯೊಬ್ಬರೂ ಬಂದು ಒಂದು ಮಾತಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಹೋಗೋರು. ಅಷ್ಟು ಖುಷಿಯಾಗಿ ಇರ್ತಾಯಿತ್ತು ಮನೇಲಿ ಇರಬೇಕಾದ್ರೆ. ಅಲ್ಲ, ವಿಷ್ಣು ದಿನಚರಿ ಯಾವ ರೀತಿ ಇತ್ತು? ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದೇಳೋರು. ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ಒಂದು ಕಾಫಿ ಕುಡಿಯೋರು. ಫಸ್ಟ್ ಕಾಫಿ ಕುಡಿದ್ಬಿಟ್ಟು ವಾಕಿಂಗ್ ಮಾಡೋರು. ಮನೆಯಲ್ಲೇ ವಾಕಿಂಗ್ ಮಾಡೋರು. ಮನೆಯಲ್ಲಿ ವಾಕಿಂಗ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಅವ್ರದ್ದು ಒಂದು ಸಪ್ರೇಟ್ ಅವ್ರದ್ದು ಅಂತ ಒಂದು ರೂಮ್ ಇದೆ. ಅಲ್ಲಿ ಮೆಡಿಟೇಷನ್ ಮಾಡೋರು, ಯೋಗ ಮಾಡೋರು. ಆಮೇಲೆ ಬನ್ನಂಜಿಯವ್ರದ್ದು ಕ್ಯಾಸೆಟ್ ಇತ್ತು. ಆ ಬನ್ನಂಜಿಯವ್ರ ಕ್ಯಾಸೆಟನ್ನು ಹಾಕ್ಕೊಂಡು ಅವರು ಯೋಗ ಮಾಡ್ತಾಯಿದ್ದು, ಮೆಡಿಟೇಷನ್ ಮಾಡ್ತಾಯಿದ್ದಲ್ಲಿ. ಎಲ್ಲ ಮುಗಿಸ್ಬಿಟ್ಟು ಕರೆಕ್ಟ್ 8:30 9 ಗಂಟೆ ಒಳಗಡೆ ರೆಡಿಯಾಗಿ ಬಂದು ಟಿಫನ್ ಮಾಡಿಕೊಂಡು 9 ಗಂಟೆವರೆಗೆ ಶೂಟಿಂಗ್ ಹೋಗೋದು. ಶೂಟಿಂಗು ಅಷ್ಟೇ. ಶೂಟಿಂಗ್ ಹೋದ್ರೆ 11:30 ಮನೆಯಿಂದ ಊಟ ಕಳಿಸ್ಬೇಕು. ಮನೆಯಿಂದ ಒಂದು 15-20 ಜನಕ್ಕೆ ಊಟ. ಮನೆಯಿಂದನೇ ಊಟ? ಮನೆಯಿಂದನೇ ಹೊರಗಡೆ ಏನು ಅಂತ 15-20 ಜನಕ್ಕೆ ಊಟ. ಇವರು ತಿಂತಾರೋ ಇಲ್ಲವೋ, ಬೇರೆಯವರು ತಿನ್ಸಾರ ಇವರು. ಏನು ಕಳಿಸ್ತಾ ಇದ್ರು? ಎಲ್ಲ ಮನೇಲಿ ಮುದ್ದೆ, ಚಪಾತಿಗಳು, ಆಮೇಲೆ ಅನ್ನ, ಸಾರು, ಹುಳಿ, ಪಲ್ಯ ಎಲ್ಲ ಇರೋದು. ಎಲ್ಲ ಒಂದು ದೊಡ್ಡ ಕ್ಯಾರಿಯರ್ಲು ಒಂದು 20 ಜನಕ್ಕಾಗಷ್ಟು ಕಳಿಸ್ತಾಯಿದ್ದೆ ಡೈಲಿ 11:30 ಬಂದು ಊಟ ತೊಗೊಂಡೋಗೋರು. ಯಾರು ತೊಗೊಂಡೋಗೋರು? ಕಂಪ್ನಿಯಿಂದ ಕಾರ್ ಬರೋದು. ಕಂಪ್ನಿಯಿಂದ ಕಾರ್ ಬಂದು ಊಟ ತೊಗೊಂಡೋಗೋರು. ಎಲ್ಲರೂ ಊಟ ಮಾಡೋರು. ವಜ್ರಮುನಿ ಸಾರೆಲ್ಲ ಭಾಳ ಇಷ್ಟಪಡ್ತಾಯಿದ್ರು. ಮನೆ ಊಟ ಅಂದರೆ ತುಂಬ ಇದು ಮಾಡ್ತಾಯಿದ್ರು. ವಜ್ರಮುನಿ ಸಾರೆಲ್ಲ ಭಾಳ ಕ್ಲೋಸ್ ಆಗಿದ್ದಾರೆ. ಅಶ್ವಥ್ ಅವರು ಅವೆಲ್ಲ ಭಾಳ ಇಷ್ಟಪಡೋದು. ಮನೆಯಿಂದನೇ ಊಟ ಹೋಗ್ತಾಯಿದ್ದು. ಅಲ್ಲೇ ಊಟ ಮಾಡೋರು. ಮತ್ತು ಸಾಯಂಕಾಲ 6 ಗಂಟೆ ಬಂದು ಎಲ್ಲ ಮಾತಾಡ್ಕೊಂಡು, ಮನೇಲಿ ಎಲ್ಲರ ಜೊತೆ ಮಾತಾಡಿಕೊಂಡು, ಅವ್ರ ತಾಯಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಮಾಡಿಕೊಂಡು ರಾತ್ರಿ ಒಂದು ಸಿಂಪಲಾಗಿ ಊಟ ಮಾಡೋರು. ಜಾಸ್ತಿ ಏನು ಇದು ಮಾಡ್ತಾಯಿಲ್ಲ. ರಾತ್ರಿ ಚಪಾತಿನೋ ಎಲ್ಲ ತಿಂದುಬಿಟ್ಟು ಮಲ್ಕೊಳ್ಳೋದು. 9-9:30 10 ಗಂಟೆ ಮಲ್ಕೊಳ್ಳೋದು. ನಾನ್ ವೆಜ್ ತಿಂತಿರಲಿಲ್ಲ? ತಿಂತಾಯಿದ್ರು ಮನೇಲಿ. ನಾನು ಮನೇಲಿ ಜಾಸ್ತಿ ಇಲ್ಲ. ಮನೇಲಿ ಇದು ಮಾಡ್ತಾಯಿರಲಿಲ್ಲ. ಮನೆಯೆಲ್ಲ ಮಾಡೋದೇನೇನಿಲ್ಲ, ಹೊರಗಡೆಯಿಂದ ತಿನ್ನೋದು. ಸೊ ಮನೇಲಿ ನಾನ್ ವೆಜ್ಜೇ ಮಾಡ್ತಿರಲಿಲ್ಲ? ಇಲ್ಲ, ಮನೇಲಿ ನಾನ್ ವೆಜ್ ಮಾಡ್ತಾಯಿರಲಿಲ್ಲ. ಯಾವತ್ತೂ ಆಗಿಲ್ಲ? ಇಲ್ಲ, ಮನೇಲಿ ಮಾಡಿದ್ದೇ ಇಲ್ಲ. ಮನೇಲಿ ಮಾಡ್ತಾಯಿರಲಿಲ್ಲ. ಮನೇಲಿ ಸಾಲಿಗ್ರಾಮ ಇದೆಲ್ಲ ಇರೋದಿಲ್ಲ, ಹಾಗಾಗಿ ಅವ್ರ ಅಮ್ಮ ಎಲ್ಲ ಇದ್ದಿರಲ್ಲ, ಹಂಗೆ ಮಾಡ್ತಾಯಿಲ್ಲ. ತಿಂತಾಯಿದ್ರು ಅಷ್ಟೇ ಹೊರತು ಮನೇಲಿ ಮಾಡ್ತಾಯಿದ್ರು. ಅವ್ರ ಅಮ್ಮ ನೋಡೋರು ಅಷ್ಟೇ. ಅವ್ರು ಅಲ್ಲಿ ನೋಡಿ ಹಾಗೆ ನೋಡ್ಕೊಂಡಿರ್ತಾಯಿದ್ರು. ಮನೇಲಿ ತಿನ್ನೋ ಡೈನಿಂಗ್ ಟೇಬಲ್ ಇಲ್ಲ, ಆದರೆ ಮಾಡ್ತಾಯಿಲ್ಲ. ಮನೇಲಿ ಮಾಡ್ತಾಯಿಲ್ಲ. ಯಾವತ್ತೂ ಮನೆಯಲ್ಲಿ ಮಾಡಿದ್ದಿಲ್ಲ. ಏನು ತುಂಬ ಇಷ್ಟ ಅವರಿಗೆ ವಿಷ್ಣುವೇ
ಊಟ ಅವರಿಗೆ ಇದು ಅಕ್ಕಿ ರೊಟ್ಟಿ ಅಂದರೆ ಭಾಳ ಇಷ್ಟ. ಅಕ್ಕಿ ರೊಟ್ಟಿ ಇಷ್ಟ, ಬದನೆಕಾಯಿ ಆಲೂಗಡ್ಡೆ ಪಲ್ಯ ಇಷ್ಟ, ಕಾಯಿ ಚಟ್ನಿ, ಗಸಗಸೆ ಪಾಯಸ, ಹೋಳಿಗೆ, ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಂದೆ. ಆಮೇಲೆ ಅವರೆಕಾಳು ಐಟಮ್ ಉಪ್ಪಿಟ್ಟು ತುಂಬ ಇಷ್ಟಪಟ್ಟು, ಅವರೆಕಾಳು ಸೀಸನ್ಲು ರೊಟ್ಟಿ ಇಟ್ಟು ತುಂಬ ಇಷ್ಟ ಅವ್ರಿಗೆ. ಆ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋರು ಅದನ್ನೆಲ್ಲ. ನಾನ್ ವೆಜ್ಜಲ್ಲಿ ನಾನ್ ವೆಜ್ ನಾನು ಇದು ಮಾಡ್ತಾ ಇರಲಿಲ್ಲ, ಎಲ್ಲ ತಿನ್ನೋರು ನಾನ್ ವೆಜ್ಜು. ನನ್ನ ಹತ್ರನೇ ಸೇರಿಸ್ತಾ ಇರಲಿಲ್ಲ. ನಾನ್ ವೆಜ್ ತಿನ್ಬೇಕಾದ್ರೆ ಫಸ್ಟ್ ನೀನು ಊಟ ಮಾಡ್ಕೊಂಬಿಡು ಅಂತ ಹೇಳಿದ್ರು, ನಾನು ಊಟ ಮಾಡ್ಕೊಂಡ್ಬಿಡ್ತಾಯಿದ್ದೆ. ನಾನು ಊಟ ಆದಮೇಲೆ ಅವ್ರು ಊಟ ಮಾಡೋರು. ಫಸ್ಟ್ ಊಟ ಮಾಡೋಕು ನೀನು ಅಂತೇಳಿ ನಾನು ಮಾಡಿಬಿಡ್ತಾಯಿದ್ದೆ. ಆಮೇಲೆ ಅವ್ರಿಗೆ ಮಾಡಿಗೆ ಅವ್ರಿಗೆ ಊಟ ಮಾಡ್ಕೊಂಡೆ. ನಾನು ಬರ್ತಾನೆ ಇರಲಿಲ್ಲ. ಸರ್ ನಿಮ್ಮ ಮುಂದೆ ಯಾವತ್ತೂ ನಾನ್ ವೆಜ್ ತಿಂದೆ ಇಲ್ಲ ತಿಂತಾನೇ ಇರಲಿಲ್ಲ. ಅದೊಂದು ಮಾತು ಭಾಳ ಇದು ಮಾಡೋರು ಅವರು. ಫಸ್ಟ್ ಊಟ ಮಾಡ್ಕೊ ನೀನು ಹೋಗು ಅಂತ ಹೇಳ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೆ. ಮನೇಲಿ ಪೂಜೆನೂ ಅಷ್ಟೇ, ಪೂಜೆಗೆ ಭಾಳ ಗ್ರ್ಯಾಂಡಾಗಿ ಮಾಡೋರು. ಹೋಮಗಳು ನಡೆಯೋದು, ಚಂಡಿಕಾ ಹೋಮ ಮಾಡೋದು, ಪ್ರತಿ ನವರಾತ್ರಿನಲ್ಲಿ ಚಂಡಿಕಾ ಹೋಮ ಮಾಡೋರು ಮನೆಯಲ್ಲಿ. ಎಲ್ಲ ನನಗೆ ಇನ್ಚಾರ್ಜ್ ಕೊಟ್ಬಿಡ್ತಾರೆ. ಎಲ್ಲ ನೀನು ಪ್ರತಿಯೊಂದು ಎಲ್ಲರನ್ನೂ ಕರೆಯೋದು, ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲರನ್ನೂ ಕರೆಯೋದಲ್ಲ ನಾನೇ ಕರಿಬೇಕು ಹೇಳಿ. ನೀನು ಬೇಡ ನಾನು ಕರೆಯೋಲ್ಲ ಅಂತ ಹೇಳ್ತೇನೆ. ಇಲ್ಲ ನೀನೇ ಕರಿ, ನೀನು ಕರೆದ್ರೆ ಬರೋ, ನಾನು ಕರೆದ್ರೆ ಬರೋಲ್ಲ ನಾನು. ಹಾಗೆ ನಾನೇ ಕರಿತಾಯಿದ್ದೆ, ಎಲ್ರಿಗೂ ಫೋನ್ ಮಾಡಿ ನಾನೇ ಕರೆದು ಮಾಡ್ತಾಯಿದ್ದೆ. ಏನೇನು ಪೂಜೆ ಮಾಡೋರು? ಹೋಮಗಳಿರೋದು, ಎಲ್ಲ ಹೋಮಗಳಿರೋದು, ಎಲ್ಲ ಥರದ ಹೋಮಗಳು ಮಾಡೋದು. ನವರಾತ್ರಿನಲ್ಲಿ ಚಂಡಿಕಾ ಹೋಮ, ಗಣ ಹೋಮ ಅದು ಮಾಡಿಸ್ತಾನೆ ಇದ್ದೆ. ಅವಾಗ ತಿಂಗಳಿಗೆ ಒಂದು ಸರಿ ಎಲ್ಲ ಹೋಮಗಳು ಮಾಡಿಸ್ತಾಯಿದ್ದು. ನವಗ್ರಹ ಹೋಮ ಅಂತೆ, ಗಣ ಹೋಮ ಅಂತೆ ಎಲ್ಲ ಮಾಡಿಸ್ತಾಯಿದ್ದೆ. ಸತ್ಯನಾರಾಯಣ ಪೂಜೆಗಳು ನಡೆಯೋದು. ಆಮೇಲೆ ಕೃಷ್ಣ ಜಯಂತಿ ದಿವಸ ಮನೆಯಲ್ಲಿ ಕೃಷ್ಣಂದಿದ್ದು ಆರ್ಕೆಸ್ಟ್ರಾ ಎಲ್ಲ ಮಾಡಿಬಿಟ್ಟು ಎಲ್ಲ ಬರೋರು. ಕೃಷ್ಣನ ಭಕ್ತಿಗೀತೆ ಎಲ್ಲ ಹಾಡ್ಬಿಟ್ಟು ಅದು ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಭಾಳ ಗ್ರ್ಯಾಂಡಾಗಿ ಮಾಡೋದು. ಕೃಷ್ಣ ಜಯಂತಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅವರೇ ಸಪ್ರೇಟಾಗಿ ಅವರೇ ಕೂತ್ಕೊಂಡು ಎಲ್ಲ ಮಾಡೋದು. ಸುಮಾರು ಒಂದು 150 ಫಿಲಮ್ ಇಂಡಸ್ಟ್ರಿ ನೋಡಿ ಅವ್ರ ರಿಲೇಷನ್ಸ್ ಎಲ್ಲ ಒಂದು 100-200 ಜನ ಬರೋರು. ಬಂದವ್ರಿಗೆ ರಾತ್ರಿ ಊಟ ಎಲ್ಲ ಮುದ್ದೆ ಪ್ರಸಾದ ಕೊಟ್ಟು ರಾತ್ರಿ 1 ಗಂಟೆ ಆಗೋದು ಅದೆಲ್ಲ ಮಾಡ್ತಾರೆ. ಭಾಳ ಚೆನ್ನಾಗಿ ನಡೀತಾ ಇತ್ತು. ಥರ ಖುಷಿ ಆಗ್ತಾಯಿತ್ತು. ಅಲ್ಲ, ಡ್ರಿಂಕ್ಸ್ ತೊಗೊಳ್ಳೋರ ಮನೆಯಲ್ಲಿ? ಹಾಂ, ಡ್ರಿಂಕ್ಸ್ ಡ್ರಿಂಕ್ಸ್ ಭಾಳ ಕಡಿಮೆ ಮನೆಯಲ್ಲಿ ಭಾಳ ಕಡಿಮೆ, ತುಂಬಾ ಕಡಿಮೆ ಮನೆಯಲ್ಲಿ. ಇವರು ಏನು ಮಾಡಿದ್ರೆ ಅಂಬರೀಷ್ ಸರ್ ಬರೋದ, ಅಂಬರೀಷ್ ಸರ್ ಅವ್ರಿಗೆ ಒಂದು ಬಾರ್ ಕೌಂಟ್ರ್ ಸಪ್ರೇಟಾಗಿ ಮಾಡೋದಕ್ಕೆ ಹೇಳ್ತಿರೋದು. ಮನೆಯವರು ಅವ್ರಿಗೋಸ್ಕರನೇ ಒಂದು ಬಾರ್ ಕೌಂಟ್ರು ರೆಡಿ ಮಾಡ್ಬಿಟ್ಟು ಅಂಬರೀಷ್ ಸರ್ ಬರ್ತಾರೆ ಅಂತ ಅವ್ರು ಬಂದಾಗ ಒಂದು ಸ್ವಲ್ಪ ಇದು ಮಾಡೋರು ಅಷ್ಟೇ. ಇವ್ರು ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ. ಅಲ್ಲ, ಬಾರ್ ಕೌಂಟ್ರ್ ಕಟ್ಟಿದ್ದೆ ಅಂಬರೀಷ್ ಅಲ್ವಾ? ಹೌದು, ಅವ್ರಿಗೋಸ್ಕರನೇ ಮಾಡಿದ್ದದು. ಅವ್ರಿಗೋಸ್ಕರ ಮಾಡಿಬಿಟ್ಟು ಅವ್ರು ಬಂದಾಗಲ್ಲ ಅಲ್ಲೇ ಅವ್ರ ಸ್ಟ್ರೈಟಾಗಿ ಕೂತ್ಕೊಂಡು ಅವರು ಮಾಡೋರು. ಯಾವ್ಯಾವ ಡ್ರಿಂಕ್ಸ್ ಇತ್ತು ಮನೆಯಲ್ಲಿ? ಎಲ್ಲ ಫಾರಿನ್ ಡ್ರಿಂಕ್ಸ್ ಎಲ್ಲ ಇತ್ತು. ಇಟ್ಟಿದ್ದು ಅಂಬರೀಷ್ ಸರ್ಗೋಸ್ಕರನೇ ಫಸ್ಟ್ ಕ್ಲಾಸಾಗಿ ಇದು ಮಾಡಿದ್ರು. ಅಂಬರೀಷ್ ಸರ್ ಒಳ್ಳೆ ಜಾಲಿಯಾಗಿ ಇದು ಅವ್ರ ಮನೆಯಿಂದ ಅಲ್ಲಿಂದನೇ ಕಾರು ಆರನ್ ಮಾಡ್ಕೊಂಡು ಬರೋರು. ಅವರು ಗೇಟ್ 2 ತೆಗೆದು ಓಪನ್ ಆಗಿದ್ದಕ್ಕೂ ಬರೋಷ್ಟರಲ್ಲಿ ಗೇಟ್ ಓಪನ್ ಆಗಿರೋದು. ಬಂದು ಅಂದ್ಕೊಂಡು ಗಲಾಟೆ ಮಾಡ್ಕೊಂಡು ಬರೋರು. ಅವರು ಅಷ್ಟು ಜಾಲಿಯಾಗಿರ್ತಾಯಿದ್ರು ಅಂಬರೀಷ್ ಸರ್. ಅಂಬರೀಷ್ ಅವರು ಅಷ್ಟೇ ಚೆನ್ನೈಯಲ್ಲಿ ಇರ್ಬೇಕಾದ್ರೆ ಕೂಡ ಚೆನ್ನೈನ ಮನೆಯಲ್ಲಿ ಕೂಡ ಬರೋರು. ಅಲ್ಲೂ ಬಂದು ಒಳ್ಳೆ ಜಾಲಿಯಾಗಿ ಮಾತಾಡಿಕೊಂಡು ಅವ್ರ ಅಮ್ಮಗೆಲ್ಲ ಭಾಳ ಇದು ಕ್ಲೋಸ್ ಅಲ್ವಾ, ಅವ್ರ ಅಮ್ಮನ ಜೊತೆಗೆಲ್ಲ ತುಂಬ ಜಾಲಿಯಾಗಿ ಮಾತಾಡೋರು. ಆಮೇಲೆ ಇಲ್ಲೂ ಅಷ್ಟೇ, ಬೆಂಗಳೂರಿನಲ್ಲೂ ಅಷ್ಟೇ ಮನೆಗೆ ಬರೋರು. ಮನೆಗೆ ಬಂದು ಜಾಲಿಯಾಗಿ ಮಾತಾಡಿಕೊಂಡು ಫಂಕ್ಷನ್ಗಳಿದ್ರು ಬರೋರು, ಅಲ್ಲೂ ಮಾತಾಡ್ಕೊಂಡಿರೋರು. ಆಮೇಲೆ ನಾವು ಅಷ್ಟೇ, ನಾನು ಅಮೃತ್ಸರ್ ಮನೆಗೆ ಒಂದು ಹೋಗ್ತಿದ್ದೆ. ಹೋದಾಗ ಹೇಳೋರು ಕೊಡ್ರೋ ಅವನಿಗೆ ಚೆನ್ನಾಗಿ ತಿನ್ನಿಸ್ಬಿಟ್ಟು ಕಳಿಸ್ರು ಅವನಿಗೆ ಅಂತೇಳ್ಬಿಟ್ಟು ಒಂದು 4-5 ಥರ ತಿಂಡಿ ಕೊಡಿ ಅವನಿಗೆ ಅಂತ ಹೇಳೋರು. ನಾನು ಬೇಡ ಅಂತ ಕೇಳ್ತಾ ಇರಲಿಲ್ಲ. ಎಲ್ಲ ಹಾಕಿ ತಿನ್ಕೊಂಡು ಹೋಗ್ಬೇಕು, ಅವನು ತಿನ್ಕೊಂಡು ಹೋಗಿ ಬಿಡುಗಡೆ ಅವನು ತಿನ್ನಲಿ ಅನ್ನೋರು. ತಿನ್ಕೊಂಡು ಬರೋದು ನಾವು. ಅಷ್ಟು ಜಾಲಿಯಾಗಿರುತ್ತೆ ಅಂಬರೀಷ್ ಸರ್. ವಿಷ್ಣು ಅಂಬರೀಷ್ ಯಾವ ರೀತಿ ಇರೋರು? ಏಕವಚನದಲ್ಲಿ ಮಾತಾಡೋರು? ಹೌದು, ಹೋಗೋಬರಂತಲೇ ಮಾತಾಡೋರು. ಫಸ್ಟ್ ಅದೇ ಥರನೇ ಮಾತಾಡಿಕೊಂಡು ಇದಾಯಿತು. ಲಾಸ್ಟಲ್ಲಿ ಕುಚ್ಚುಕ್ಕು ಅಂತ ಇದು ಮಾಡಿಕೊಂಡ್ರು. ಅದು ಕುಚ್ಚುಕ್ಕು ಅಂತ ಸಾಂಗ್ಸ್ನೇ ತೆಗೆದುಬಿಟ್ರು ಲಾಸ್ಟಲ್ಲಿ. ಅಷ್ಟೊಂದು ಹತ್ತಿರ ಆಗ್ಬಿಟ್ರು ಲಾಸ್ಟಲ್ಲಿ. ಅಲ್ಲ, ಒಂಥರ ಮೆಮೊರಿ ಇವತ್ತೂ ಜ್ಞಾಪಕ ಕೊಡ್ತಾ ಇವತ್ತು. ಸುಮಲತಾ ಮೇಡಮ್ ಅಲ್ಲಿ ಬರೋರು, ಚೆನ್ನೈನಲ್ಲಿ ಇಲ್ಲೂ ಬರೋರು. ಸುಮಲತಾ ಮೇಡಮ್ ಜಾಸ್ತಿಯಾಗಿ ಬರೋರು. ಬಂದು ಊಟ ಮಾಡಿಕೊಂಡು ನಾವು ಬರ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಅಂಬರೀಷ್ ಸರ್ ಜೊತೆಗೆ. ಜಾಸ್ತಿಯಾಗಿದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂಬರೀಷ್ ಸರ್ನೇ ಜಾಸ್ತಿ ಹೋಗ್ತಾಯಿದ್ದಿಲ್ಲ. ಅಂಬರೀಷ್ ವಿಷ್ಣು ಮನೆಗೆ ಬರೋರು. ವಿಷ್ಣು ಮನೆಗೆ ಬರೋರು. ಬರೀ ಡ್ರಿಂಕ್ಸು ಮತ್ತು ಇದಾಗದ ಇಲ್ಲ ಸಿಗರೇಟ್ ಎಲ್ಸಿದ್ರು ಅವರಲ್ಲಿ?
ಸಿಗರೇಟ್ ಇಲ್ಲ, ಅಲ್ಲಿ ಪಕ್ಕದಲ್ಲಿ ಹೋಗಿ ಸಿಗರೇಟ್ ಸೇರ್ತಾ ಇದ್ದು. ಇಲ್ಲಿ ಒಳಗಡೆ ಎಲ್ಲ ಸಿಗರೇಟ್ ಏನು ಸೇರ್ತಾ ಇಲ್ಲ. ಅಲ್ಲಿ ಆ ಜಾಗದಲ್ಲಿ ಪಕ್ಕದಲ್ಲಿ ಮನೆ ಒಳಗಡೆ ಯಾವತ್ತೂ ಸಿಗರೇಟ್ ಇಲ್ಲ ಇಲ್ಲ, ಮನೆ ಒಳಗಡೆ ಸೇರ್ತಾ ಇರಲಿಲ್ಲ. ಪಕ್ಕದಲ್ಲೆಲ್ಲ ಒಟ್ಟು ಇದು ಮಾಡೋರು ಸಿಗರೇಟ್ ಮನೆ ಒಳಗಡೆ ಸೇರ್ತಾ ಇರಲಿಲ್ಲ ಸಿಗರೇಟ್ನೆಲ್ಲ. ಸೈಡಲ್ಲಿ ಹೋಗ್ಬಿಟ್ಟು ಸಿಗರೇಟ್ ಸೇರಿದ್ರು. ಅಂಬರೀಷರು ಅಷ್ಟೇ, ಅವರು ಅಷ್ಟೇ. ಅಲ್ಲಿ ಎದುರುಗಡೆ ಯಾರು ಇದು ಮಾಡ್ತಾ ಇರಲಿಲ್ಲ. ಮನೆ ಒಳಗೂ ಡ್ರಿಂಕ್ಸ್ ಇಲ್ಲ. ಮನೆ ಒಳಗಡೆ ಡ್ರಿಂಕ್ಸ್, ಹೊರಗಡೆ ಇದಿತ್ತಲ್ಲ ಅಲ್ಲಿ ಗಾರ್ಡನಲ್ಲಿ, ಬಾರೋ ಇಲ್ಲ ಗಾರ್ಡನ್, ಅಲ್ಲೇ ಡ್ರಿಂಕ್ಸು. ಅವ್ರು ಇವ್ರು ಜಾಸ್ತಿ ಇಲ್ಲ. ರಾತ್ರಿ 2 ಗಂಟೆ 3 ಗಂಟೆ ಆಗೋದು. ಆದರೆ ಅಂಬರೀಷ್ ಸರ್ ಜಾಸ್ತಿ ಬ್ಲಾಕ್ ಲೆವೆಲ್ ಇದು ಮಾಡಿದ್ರು. ಇವ್ರು ಜಾಸ್ತಿ ಸ್ವಲ್ಪ ಅಷ್ಟೇ, ಜಾಸ್ತಿ ಇದು ಮಾಡ್ತಾಯಿಲ್ಲ. ಅವರು ಒತ್ತಾಯ ಮಾಡೋರು, ತಗೋ ಹಿಂಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಇವ್ರು ಜಾಸ್ತಿ ತೊಗೋತಾ ಇರಲಿಲ್ಲ. ಅವ್ರು ಚೆನ್ನಾಗಿ ಇದು ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು ಅವರು. ಸಿನಿಮಾಗಳು ಇರಲಿಲ್ಲ, ಸಿನಿಮಾಗಳು ಫ್ಲಾಪ್ ಆಗುತ್ತೆ. ಹೌದು. ಆಗ ಮನೇಲಿ ಯಾವ ರೀತಿ ಇರೋರು? ಸಿನಿಮಾದ ಲಾಭದ ಬಗ್ಗೆ ಅಂತ ಏನು ತಲೆ ಕೆಡಿಸ್ಕೊತಾ ಇರಲಿಲ್ಲ ಅವರು. ಅದ್ರ ಬಗ್ಗೆ ಏನು ಇದು ಮಾಡ್ತಾ ಇರಲಿಲ್ಲ. ಅದನ್ನು ಕೆಲವು ಸರಿ ಒಳ್ಳೆ ಪಿಕ್ಚರ್ ಇಷ್ಟು ಚೆನ್ನಾಗಿ ಮಾಡಿನೂ ಹೋಗಲಿಲ್ಲ ಅಂದರೆ ಅವಾಗ ಬೇಜಾರಾಗೋದು ಅವರಿಗೆ. ಯಾವುದದು? ಕೆಲವು ಪಿಕ್ಚರ್ಗಳು ಒಳ್ಳೆ ಚೆನ್ನಾಗಿ ಮಾಡಿರ್ತಾರೆ, ಅದು ಹೋಗಲ್ಲ. ಸುಮಾರು ಪಿಕ್ಚರ್ಗಳಿದ್ದಾವೆ, ಒಳ್ಳೊಳ್ಳೆ ಪಿಕ್ಚರ್ಗಳು ಬಂದಿದೆ, ಆದರೂ ಓಡ್ತಾ ಇರಲಿಲ್ಲ. ಆವಾಗ ಮನಸ್ಸಿಗೆ ಸ್ವಲ್ಪ ಬೇಜಾರಾಗೋದು. ಏನು ಮಾಡೋರು ಮನೇಲಿ? ಅವಾಗ ಅದನ್ನು ಒಂದು ಸ್ವಲ್ಪ ದಿವಸ ಇರೋದು, ಆಮೇಲೆ ಮತ್ತೆ ಏನು ಮಾಡೋದು, ಮತ್ತೆ ಇನ್ನೊಂದು ಪಿಕ್ಚರ್ ಯಾವುದೋ ಬರೋದಲ್ವಾ, ಇನ್ನೊಂದು ಪಿಕ್ಚರ್ ಹಿಟ್ಟಾಗೋದು, ಅವಾಗ ಅದನ್ನು ಸರಿ ಹೋಗ್ತಾಯಿತ್ತು.